ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ಲಡ್ಡು ಮಾಡಿಸ್ತಾ ಇದ್ದೀವಿ ಇವತ್ತು ಲಡ್ಡು ಮತ್ತು ಸ್ವಲ್ಪ ಬೂಂದಿ ಖಾರ ಮಾಡಿಸ್ತಾ ಇದ್ವಿ, ಖಾರದ ಬೂಂದಿ. ಅದನ್ನು ತೋರಿಸ್ತೀನಿ ರೆಸಿಪಿ ಫುಲ್ಲು, ಅಂದರೆ ಬಟ್ರ್ ಮಾಡೋದು ತೋರಿಸ್ತೀನಿ. ಒಂದು 100 ಲಡ್ಡು ಆಗೋಷ್ಟು ಮಾಡಿಸ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಮನೆಗೆ ಆಗುತ್ತೆ ಅಂದ್ಬಿಟ್ಟು ಖಾರ ಬೂಂದಿ ಕೂಡ ಮಾಡಿಸ್ತಾ ಇದ್ದೀವಿ. ಸೊ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಲಸಿಕಾಗೆ ಒಂದು ಸ್ವಲ್ಪ ಶೀತದ ಗಂಟು ಥರ ಕಿವಿ ಹತ್ರ ಒಂದು ಸ್ವಲ್ಪ ಸ್ವೆಲ್ ಆಗಿತ್ತು, ಹಂಗಾಗಿ ಸ್ವಲ್ಪ ಸಪ್ಪಗಿದ್ದಾಳೆ. ಒಂಚೂರು ಊದ್ಕೊಳ್ಳೋಂಗಾಗಿತ್ತು ಲೆಫ್ಟ್ ಸೈಡು, ಹಾಗಾಗಿ ಅವಳನ್ನೂ ಕೂಡ ಸ್ವಲ್ಪ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಬೇಕು. ಗೊತ್ತಿಲ್ಲ, ಶೀತದ ಗಂಟು ಫಸ್ಟ್ ಟೈಮ್ ನನಗೂ ಈ ಥರದ ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಲಸಿಕಾಗೆ ಆಟಾಡ್ತಾನೆ ಇದ್ಲು ಚೆನ್ನಾಗಿ, ಹೋಗ್ತಾ ಹೋಗ್ತಾ ಸ್ವಲ್ಪ ಪೇಯ್ನು ಅಂತ ಇದ್ಲು. ಆಮೇಲೆ ಅದಕ್ಕೆ ಕರ್ಕೊಂಡೇ ಹೋಗ್ಬೇಡ, ಸುಮ್ಮನೆ ಯಾಕೆ ಡಿಲೇ ಮಾಡೋದು ಬೇಡ, ಮತ್ತು ಫಂಕ್ಷನ್ ಬೇರೆ ಇದೆ. ಸೊ ಅದು ದೂರ ಬೇರೆ ಹೋಗಿ ಬರಬೇಕಲ್ವ ಒಂದೇ ದಿನ, ಮತ್ತು ಫಂಕ್ಷನಲ್ಲೂ ಅವಳು ಚೆನ್ನಾಗಿರಬೇಕು, ಸಪ್ಪಗಿರಬಾರ್ದು ಅಂದ್ಬಿಟ್ಟು. ಸೊ ಹಾಗೆ ಮಲ್ಕೊಂಬಿಟ್ಟಿದ್ದಾಳೆ ನೋಡಿ, ಸ್ವಲ್ಪ ಪೇಯ್ನಿಗೆ ಹಂಗೆ ಮಲ್ಕೊಂಬಿಟ್ಟಿದ್ದಾಳೆ. ಸ್ವಲ್ಪ ವೆದರ್ ಬೇರೆ ಕ್ಲೌಡಿ ಕ್ಲೈಮೇಟ್ ಇತ್ತಲ್ಲ, ಹಾಗೆ ಮಲ್ಕೊಂಬಿಟ್ಟಿದ್ದಾಳೆ. 1 ಗಂಟೆಗೆ ಡಾಕ್ಟರ್ ಬರ್ತಾರೆ, ಹಾಗಾಗಿ ಕರ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡೆ. ಹಾಗೆ ಇಲ್ಲಿ ಬೂಂದಿ ಮಾಡಿಸೋದಕ್ಕೆ ಕಡಲೆ ಹಿಟ್ಟು ಒಂದು 2 kg, ಅಂದರೆ 2 ಲಡ್ಡು ಮತ್ತು ಬೂಂದಿ ಖಾರ ಎರಡಕ್ಕೂ ಒಂದಕ್ಕೆ 1 kg, ಇನ್ನೊಂದು ಟೋಟಲ್ 2 kg. ಆಮೇಲೆ ಸ್ವಲ್ಪ ಎಣ್ಣೆ ಒಂದು 3-4 kg ಆದರೂ ಬೇಕಾಗುತ್ತೆ, ತೇಲಿಸ್ಬೇಕಲ್ವ ಚೆನ್ನಾಗಿ. ಹಾಗೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಮತ್ತು ಸಕ್ಕರೆ. ಈ ಲಡ್ಡು ಮಾಡಿಸೋದಕ್ಕೆ ಸಕ್ಕರೆನೇ ಯೂಸ್ ಮಾಡೋದು, ಇನ್ನೇನು ಮಾಡೋಕ್ಕೆ ಆಪ್ಷನ್ ಇಲ್ಲ, ಜಾಗರಿ ಬೆಲ್ಲದಲ್ಲೆಲ್ಲ ಮಾಡ್ಸೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಇಷ್ಟು ಐಟಮ್ಸ್ ಎಲ್ಲ ಪಕ್ಕಕ್ಕೆ ತೆಗೆದಿಟ್ವಿ. ಭಟ್ರು ಬಂದು ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಾನೊಂದು ಒಳ್ಳೆ ಪ್ರಾಡಕ್ಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಅಗ್ಯಾರೋ ಎಲೆಕ್ಟ್ರಿಕ್ ಸ್ಪ್ರೇ ಬಾಟಲ್ ಅಂತ. ಇದು ಮನೆಯಲ್ಲಿ ಯಾರಿಗೆಲ್ಲ ತುಂಬ ಗಿಡಗಳಿರುತ್ತೆ, ಲಾನ್ಸ್ ಇರುತ್ತೆ, ಈ ಮನೆಯಲ್ಲೇ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಇರುತ್ತಲ್ವ, ಮನೆಯಲ್ಲಿ ಮಾಮೂಲಿ ನೆಲದ ಮೇಲೂ ಪಾಟ್ಸ್ ಇಟ್ಕೊಂಡಿರ್ತಾರೆ. ಮನೆಯಲ್ಲೂ ಕೂಡ ಕೆಲವೊಂದು ಶೋ ಪ್ಲ್ಯಾಂಟ್ಸು ಮತ್ತು ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಇರುತ್ತೆ, ಅಂಥವ್ರಿಗೆ ಈ ಸ್ಪ್ರೇ ಬಾಟಲ್ ತುಂಬಾ ಉಪಯೋಗ ಆಗುತ್ತೆ. ಇದರಲ್ಲಿ 2 ಲೀಟರ್ ಕೆಪಾಸಿಟಿ ನೀರು ಇಡಿಸುತ್ತೆ. ಹಾಗೆ ಇದು ಚಾರ್ಜಬಲ್ಲು. ನೀವು ಮಾಮೂಲಿ ಸ್ಪ್ರೇಗಳೆಲ್ಲ ಹೇಗೆ ಮಾಡಬೇಕು ಅಂದರೆ ನೀವು ಮ್ಯಾನ್ಯುಯಲ್ ಆಗಿ ಮಾಡಬೇಕು, ಸ್ಪ್ರೇ ಮಾಡ್ತಾ ಅದಾಗುತ್ತೆ. ಬಟ್ ಇದು ಹಾಗಲ್ಲ, ಇದು ಎಲೆಕ್ಟ್ರಿಕ್, ಚಾರ್ಜ್ ಮಾಡಬೇಕಾಗುತ್ತೆ. ನಾವು ಮೊಬೈಲ್ ಚಾರ್ಜಿಂಗ್ ಹೇಗೆ ಮಾಡ್ತೀವಿ ಹಾಗೆ ಇದು ಪವರ್ ಬಟನು. ಸೊ ಯೂಸರ್ ಮ್ಯಾನ್ಯುಯಲ್ ಕೂಡ ಕೊಟ್ಟಿರ್ತಾರೆ ಹೇಗೆ ಆಪ್ರೇಟ್ ಮಾಡಬೇಕು ಅಂತ. ಇನ್ನು ಟರ್ನ್ ಆನ್ ಮಾಡಿದ್ರೆ ಬ್ಲೂ ಲೈಟ್ ಇರುತ್ತೆ, ಟರ್ನ್ ಆಫ್ ಮಾಡಿದ್ರೆ ಯಾವುದೇ ಲೈಟ್ ಇರಲ್ಲ. ಹಾಗೆ ಚಾರ್ಜ್ ಹಾಕೋವಾಗ ರೆಡ್ ಲೈಟ್ ಇರುತ್ತೆ, ಮತ್ತು ಲೋ ಬ್ಯಾಟ್ರಿ ಇದ್ದಾಗ ಬ್ಲೂ ಲೈಟು ಬ್ಲಿಂಕ್ ಆಗ್ತಾ ಇರುತ್ತೆ. ಇದು ಚಾರ್ಜಿಂಗ್ ವೈರು, ಇದು ಪಿನ್ ಕೊಟ್ಟಿರ್ತಾರೆ. ಮಾಮೂಲಿ ಅಡಾಪ್ಟರ್ ಇರುತ್ತಲ್ಲ, ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಚಾರ್ಜಿಂಗ್ ಮಾಡಿಕೊಂಡ್ರೆ ಸಾಕು, ಬೇಗನೆ ಚಾರ್ಜ್ ಆಗುತ್ತೆ, ಮತ್ತು ತುಂಬ ಹೊತ್ತು ಕೂಡ ಇದು ಚಾರ್ಜಿಂಗ್ ನಿಲ್ಲುತ್ತೆ. ಇದು ಏನಕ್ಕೆ ತುಂಬ ಯೂಸ್ಫುಲ್ ಅಂದರೆ, ಮಾಮೂಲಿ ನಾನು ಹೇಳ್ದಂಗೆ ಮ್ಯಾನ್ಯುಯಲ್ ಆಗಿ ಆಪ್ರೇಟ್ ಮಾಡಬೇಕು, ಇದು ಆಟೋಮೆಟಿಕ್ಕು. ಪವರ್ ಬಟನ್ ಒಂದು ಸಲ ಆನ್ ಮಾಡಿದ್ರೆ ಸಾಕು, ಇದು ಸ್ಪ್ರೇ ಆಗ್ತಾನೆ ಇರುತ್ತೆ. ಇದರಲ್ಲಿ 2 ಟೈಪ್ಸ್ ಸ್ಪ್ರೇ ಇರುತ್ತೆ, ನಾನು ತೋರಿಸ್ತೀನಿ ಹೇಗೆ ಸ್ಪ್ರೇ ಆಗುತ್ತೆ ಅಂತ. ಇದು ಅಡ್ಜಸ್ಟಬಲ್ ನಾಸಲ್ಲು. ಇದರಲ್ಲಿ ಒಂದು ಗ್ಯಾಸ್ಕೆಟ್ ಕೂಡ ಇರುತ್ತೆ, ಮಾಮೂಲಿ ನಾವು ಕುಕ್ಕರ್ ಥರ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದರಲ್ಲೇ ಒಂದು ಚಿಕ್ಕ ಗ್ಯಾಸ್ಕೆಟ್ ಕೂಡ ಇರುತ್ತೆ, ರೆಡ್ ಕಲರ್ ಇರೋದು. ಅದು ತುಂಬಾ ಅಂದರೆ ವಾಷರ್ ಥರ. ಹಾಗೆ ಮೇಯ್ನ್ ಯೂನಿಟ್ ಅಲ್ಲಿರುತ್ತೆ. ಹಾಗೆ ಬಾಟಲ್ಲು 2 ಲೀಟರ್ ಕೆಪಾಸಿಟಿ ಇರುತ್ತೆ. ನಿಮಗೆ ಚಾರ್ಜರ್ ಇಂಡಿಕೇಷನ್ಸ್ ಕೂಡ ನಾನು ಆಗಲೇ ಹೇಳಿದೆ ಹೇಗೆಲ್ಲ ಆಪ್ರೇಟ್ ಮಾಡ್ಬೋದು ಅಂತ. ಅಡ್ಜಸ್ಟಬಲ್ ಇದು ನಾಸಲ್, 2 ಟೈಪ್ಸಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆ ಇದು ಎಕ್ಸ್ಟ್ರಾ ಇದು ವಾಷರ್ಸ್ ಕೂಡ ಕೊಟ್ಟಿರ್ತಾರೆ, ರೆಡ್ಡು. ಒಂದೇನಾದರೂ ಹೋದರೆ ಇನ್ನೊಂದು 2 ಅಂತ. ಆ್ಯಂಡ್ ಇದು ಹಾಗೆ 1 ಇಯರ್ ವ್ಯಾರಂಟಿ ಕೂಡ ಇರುತ್ತೆ. ಒಳಗಡೆ ಸ್ಪ್ರೇ ಮಾಡೋದಕ್ಕೆ ಒಂದು ಪೈಪ್ ಕೂಡ ಕೊಟ್ಟಿರ್ತಾರೆ. ಅಂದರೆ ಇವಾಗ ಮಾಮೂಲಿ ನಾವು ಬಾಟ್ಲಲ್ಲೆಲ್ಲ ಹೇಗೆ ಪೈಪ್ಸ್ ಇರುತ್ತೆ, ಸ್ಟ್ರಾ ಪೈಪ್ಸ್ ಆ ಥರ. ಹಾಗೆ ನೀರು ಫಿಲ್ ಮಾಡೋಕ್ಕೂ ದೊಡ್ಡ ಫಿಲ್ಲರೇ ಇದೆ, ಮೌತ್ ಫಿಲ್ಲರ್ ತುಂಬ ದೊಡ್ಡದಿದೆ. ಇದು 2 ಲೀಟರ್ವರೆಗೂ ಕೆಪಾಸಿಟಿ ನೀರು ಇಡಿಸುತ್ತೆ. ಬೇರೆ ಈ ಆಲ್ಕೋಹಾಲ್ ಪಂಪ್ ಇದೆಲ್ಲ ಆಲ್ಕೋಹಾಲು, ಕೊರೋಸಿವ್ ಲಿಕ್ವಿಡು, ಹಾಟ್ ವಾಟರು ಇವನ್ನೆಲ್ಲ ಹಾಕೊಳ್ಳೋಕ್ಕೆ ಹೋಗಬಾರ್ದು. ಹಾಗೆ ಪ್ರಾಡಕ್ಟ್ನ ಡಿಪ್ ಕೂಡ ಮಾಡಬಾರ್ದು ವಾಟರಲ್ಲಿ. ಸೊ ಇವೆರಡು ಪ್ರಿಕಾಷನ್ಸು ಫಾಲೋ ಮಾಡಬೇಕಾಗತ್ತೆ. ಇನ್ನು ಈ ಥರ ನಾವು ಮಾಮೂಲಿ ನೀರು ಬಾಟ್ಲ್ ಥರ ಹೇಗೆ ಪೈಪ್ ಬರುತ್ತೆ ಆ ಥರ ಇರುತ್ತೆ, ನೀರು ಎಳ್ಕೊಳ್ಳೋದಕ್ಕೆ, ಅಬ್ಸಾರ್ಬ್ ಆಗೋದಕ್ಕೆ. ಇನ್ನು ಮಾಮೂಲಿ ನಾವು ಬಾಟ್ಲು ಮುಚ್ಚಳ ಎಲ್ಲ ಹೇಗೆ ಮುಚ್ತೀವಿ ಆ ಥರ ಮುಚ್ಚಿಬಿಟ್ಟು ಪವರ್ ಬಟನ್ ಮಾಡಿಬಿಟ್ಟು ಈ ಥರ ಎಷ್ಟು ಚೆನ್ನಾಗಿ ಸ್ಪ್ರೇ ಆಗುತ್ತೆ ನೋಡಿ. ಇದು ವಾಟರ್ ಪ್ಲ್ಯಾಂಟ್ಸ್ಗೆ ತುಂಬಾ ಉಪಯೋಗ ಆಗುತ್ತೆ. ಪಾಟ್ಸಲ್ಲಿ, ಹ್ಯಾಂಗಿಂಗ್ ಪಾಟ್ಸಲ್ಲಿ ಈ ಥರ ಲೀವ್ಸ್ಗೆಲ್ಲ ನಾವು ಈ ಥರ ಸ್ಪ್ರೇ ಮಾಡಿದಾಗ ಫ್ರೆಶ್ ಆಗಿ ಇರುತ್ತೆ, ಮತ್ತು ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೇ ಆಗಿದೆ, ಮತ್ತು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ನೀರನ್ನ ಇದು ತೊಗೊಳುತ್ತೆ. ನಾವು ಬೇರೆ ಮಾಮೂಲಿ ಸ್ಪ್ರೇಯಲ್ಲಿ ಮಾಡಿದಾಗ ತುಂಬ ನೀರು ಹೊರಗಡೆ ಬರುತ್ತೆ. ಬಟ್ ಇದಕ್ಕೆ ಎಷ್ಟು ಬೇಕೋ ನಾಸಲ್, ಅದರಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಸ್ಪ್ರೇ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಸ್ಪ್ರೇ ಆಗುತ್ತೆ, ನೀರು ಕೂಡ ವೇಸ್ಟ್ ಆಗೋದಿಲ್ಲ. ನೋಡಿ ಪ್ರತಿಯೊಂದಕ್ಕೂ ನಾನು ಇವಾಗ ರೆಫರೆನ್ಸ್ ಆಗಿ ತೋರಿಸ್ತಾ ಇದ್ದೀನಿ ಹೇಗೆಲ್ಲ ಅದು ಸ್ಪ್ರೇ ಆಗುತ್ತೆ ಅಂತ. ಇದು ಬರೀ ನೀರಿಗೆ ಅಲ್ಲ,
ಚೇರ್ಸ್ಗೆ ನಾವು ವಾಶ್ ಮಾಡ್ಕೋಬೋದು. ಈ ಸಂದಿ ಪಂದಿಗೆಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ವಾಶ್ ಮಾಡ್ಕೋಬೋದು. ಹಾಗೆ ಸೈಕಲ್ಸು ಈ ಸ್ಪೋಕ್ಗಳಲ್ಲೆಲ್ಲ ಕ್ಲೀನಾಗಿ ನೀರು ಹೋಗೋದಿಲ್ಲ ಅಂಥದ್ರಲ್ಲಿ ಇದು ಚೆನ್ನಾಗಿ ಸ್ಪ್ರೇ ಆಗುತ್ತೆ, ಫುಲ್ ಫಾಸ್ಟಾಗಿರುತ್ತೆ. ಆ್ಯಂಡ್ ಹಾಗೆ ಈ ಗೋಡೆ ಮೇಲೆ ಎಲ್ಲಾದರೂ ಮೂಲೆಯಲ್ಲಿ ಸ್ವಲ್ಪ ಧೂಳು ಮಣ್ಣು ಏನಾದರೂ ಇದ್ದಾಗ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಸೊ ಈ ಥರ ವೆರೈಟಿ ಮಲ್ಟಿಪರ್ಪಸ್ ಆಗಿ ಈ ಸ್ಪ್ರೇ ಬಾಟಲ್ನ ಯೂಸ್ ಮಾಡ್ಕೋಬೋದು. ಬರೀ ಗಿಡಗಳಿಗೆ ಅಂತಲೇ ಅಲ್ಲ ಇದಿರೋದು, ಎಲ್ಲದಕ್ಕೂ. ಆ್ಯಂಡ್ ಇನ್ನು ಸ್ವಲ್ಪ ಮುಂದೆ ತಿರುಗಿಸಿದ್ರೆ ಈ ಥರ ಸ್ಪ್ರೇ ಆಗುತ್ತೆ. ಮಾಮೂಲಿ ನಾವು ನೀರು ಪೈಪಲ್ಲಿ ಬಿಡ್ತೀವಲ್ಲ ಆ ಥರ ಸ್ಪ್ರೇ ಆಗುತ್ತೆ. ನಿಮ್ಗೆ ಸ್ವಲ್ಪ ಹಿಂದಕ್ಕೆ ಹಾಕ್ಕೊಂಡ್ರೆ ಸ್ಪ್ರೇ ಈ ಸ್ಪ್ರಿಂಕಲ್ಸ್ ಥರ ಸ್ಪ್ರೇ ಆಗುತ್ತೆ. ಈ ಥರ ಚೇರ್ ಕೂಡ ಕ್ಲೀನ್ ಮಾಡ್ಕೋಬೋದು. ಕೆಲವೊಂದು ಚೇರಲ್ಲೆಲ್ಲ ಹೋಲ್ಸ್ ಎಲ್ಲ ತುಂಬ ಇರುತ್ತೆ, ಅದು ವಾಶ್ ಮಾಡೋಕ್ಕಾಗಲ್ಲ ನಾವು ಕ್ಲೀನಾಗಿ. ಇದರಲ್ಲಾದರೆ ಕ್ಲೀನಾಗಿ ಹೊರಟೋಗುತ್ತೆ. ಇನ್ನು ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಎರಡೆರಡು ಸೈಕಲ್ ಇದೆ, ಒಬ್ಬೊಬ್ರಿಗೊಂದು. ಸ್ಪೋಕ್ಸ್ ಕ್ಲೀನ್ ಮಾಡ್ಕೋಬೋದು, ಸೀಟ್ ಕ್ಲೀನ್ ಮಾಡ್ಕೋಬೋದು, ಹ್ಯಾಂಡಲ್ಸು ಸ್ಪ್ರೇ ಮಾಡ್ಕೋಬೋದು. ಈ ಥರ ಮುಂದೆ ನಾಸಲ್ಲು ಅಡ್ಜಸ್ಟಬಲ್ ಮಾಡ್ಕೊಂಡು ಸ್ವಲ್ಪ ಮುಂದೆ ತಿರುಗಿಸಿದ್ರೆ ಈ ಥರ ನೀರು ಬರುತ್ತೆ, ಪೈಪಿನ ಥರ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಫೋರ್ಡಬಲ್ ಪ್ರೈಸಸ್ ಎಲ್ಲ ಸಿಗುತ್ತೆ. ಇದು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಗಿಡಗಳಿಗೆ, ಪಾಟ್ಸ್ಗಳಿಗೆ ಮತ್ತು ಸೈಕಲ್ಸು, ಈ ಥರ ಚೇರ್ಸು, ಈ ಮೂಲೆಯಲ್ಲಿ ಗೋಡೆಗಳಿಗೆ ಏನಾದರೂ ಧೂಳಾಗಿದ್ದಾಗ ಆಚೆ ಕಡೆ ಈ ಥರದ್ದೆಲ್ಲನೂ ಕ್ಲೀನಾಗಿ ವಾಶ್ ಆಗುತ್ತೆ. ಒಂದು ಸಲ ಚೆಕ್ ಮಾಡಿ, ತುಂಬಾ ಚೆನ್ನಾಗಿದೆ. ಅಗ್ಯಾರೋ ಎಲೈಟ್ ಎಲೆಕ್ಟ್ರಿಕ್ ಸ್ಪ್ರೇ ಬಾಟಲ್ ಅಂತ. ಲಿಂಕ್ ಒಂದು ಸಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ನಾನು ಪಿನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಯೂಸ್ ಮಾಡೋದಕ್ಕಿಂತ ಮುಂಚೆ ಫುಲ್ ಚಾರ್ಜ್ ಮಾಡಿಬಿಟ್ಟು ಯೂಸ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಇದು ಬ್ಲೌಸು ನಾನು ಸ್ವಲ್ಪ ಒಂದು ಹೊಲಿಗೆ ಬಿಚ್ಚಬೇಕಿತ್ತು, ಕೈ ಹತ್ರ ಫುಲ್ ಟೈಟ್ ಆಗಿಬಿಟ್ಟಿತ್ತು. ಇದು ನಾನು ನಾಮಕರಣದಲ್ಲಿ ತೊಗೊಂಡಿದ್ದು, ಲಸಿಕಾ ನಾಮಕರಣದಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದೆ. ಹಂಗಾಗಿ ಸ್ವಲ್ಪ ಏರುಪೇರಾಗಿರುತ್ತೆ. ಸರಿ ಒಂದು ಸ್ಟಿಚ್ಚು ಹಾಕ್ಕೊಂಡು ನೋಡಿದೆ, ಮತ್ತೆ ಅಲ್ಲೋಗಿ ಟೈಟು ಲೂಸ್ ಆದರೆ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಹೊಲಿಗೆನ ಬಿಚ್ಕೊಳ್ತಾ ಇದ್ದೆ. ಇದೇ ಸೀರೆನೇ ನಾನು ಹಾಕ್ಕೊತಿರೋದು. ಇನ್ನು ರಾತ್ರಿ ಇವತ್ತು ಸ್ವಲ್ಪ ಸೆರೆಗೆಲ್ಲ ಪಿನ್ ಮಾಡ್ಕೋಬೇಕು, ಇಲ್ಲಾಂದರೆ ರೇಷ್ಮೆ ಸೀರೆಗೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಕೂರೋದಿಲ್ಲ ಸೆರೆಗೆಲ್ಲನೂ. ಅಲ್ಲೋಗಿ ಮತ್ತೆ ಕಷ್ಟಪಡಬೇಕಾಗತ್ತೆ. ಇನ್ನು ಅಮ್ಮಂದು ಸೆರೆಗೆಲ್ಲ ಹಾಕಬೇಕು, ಸ್ಯಾರಿಗೆಲ್ಲನೂ ಪ್ರಿಪೇರ್ ಮಾಡ್ಕೋಬೇಕು. ಅವ್ರಿನ್ನ ಭಟ್ರು 3 ಗಂಟೆಗೆ ಬರ್ತೀವಿ ಅಂತ ಅಂದರು, ಇದು ಲಡ್ಡುದೆಲ್ಲ ಮಾಡೋದಕ್ಕೆ. ಹಾಗಾಗಿ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಮೊದಲು ಈ ಕೆಲಸಗಳನ್ನ ಮಾಡ್ಕೊತಾ ಇದ್ವಿ. ಇದು ಬೇಗ ಆಗೋಗ್ಬಿಟ್ರೆ ಬೇಗನೆ ಮುಗ್ದೋಗ್ಬಿಡತ್ತೆ. ಸೊ ಹಂಗಾಗಿ ಈ ರೇಷ್ಮೆ ಸೀರೆಗಳದೆಲ್ಲ ಇಷ್ಟನೇ, ಒಂದೊಂದು ಸರ್ತಿ ಲೂಸು, ಒಂದೊಂದು ಸರ್ತಿ ಟೈಟು, ಈ ಥರದ್ದೆಲ್ಲ ಆಗ್ತಾನೆ ಇರುತ್ತೆ. ಅದನ್ನೆಲ್ಲ ಮೊದಲೇ ನೋಡಿಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಸಂಜೆ 4:15 ಬಂದರು ಮಾಡೋದಕ್ಕೆ ಲಡ್ಡು. ಇನ್ನು ಟೀ ಪ್ರಿಪೇರ್ ಮಾಡ್ತಾಯಿದ್ದೆ ಎಲ್ರಿಗೂ. ಇನ್ನು ಅವ್ರಿಗೂ ಕೊಟ್ಟೆ, ಒಂದು ಗ್ಲಾಸ್ ಎಲ್ಲ ನಾವೆಲ್ಲ ಕುಡಿದ್ವಿ. ಟೀ ಕುಡಿದು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಈಗ ಮೊದಲು ಒಂದು ದೊಡ್ಡ ಪಾತ್ರೆಗೆ 2 ಜಗ್ಗಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಿದ್ದಾರೆ. ಇವರೇನು ಜಲ್ದಿ ಹಿಡಿಯೋದು ಆ ಥರದ್ದೇನು ಮಾಡ್ತಾಯಿಲ್ಲ. 2 ಜಗ್ಗಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಿದ್ದಾರೆ. ನಿಮ್ಗೊಂದು ಮೆಜರ್ಮೆಂಟ್ ತೋರಿಸ್ತೀನಿ. ನೀವು ಇನ್ನೂ ಮನೇಲಿ ಮಾಡ್ಕೋಬೇಕು ಅಂದರೆ ಚಿಕ್ಕ ಕಪ್ಪಲ್ಲಿ 2 ಆ ಥರ ಮಾಡ್ಕೊಳ್ಳಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಸೊ 2 ಜಗ್ಗು ಪೂರ್ತಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದಾರೆ. ಇದಕ್ಕೆ 2 ಜಗ್ಗದಷ್ಟು ಸೇಮ್ ಸಕ್ಕರೆ ಪುಡಿ ಕೂಡ ಹಾಕ್ಕೋಬೇಕು. ಸೇಮ್ ಈಕ್ವಲ್ ಕ್ವಾಂಟಿಟಿ ಇರಬೇಕು, ಕಡಲೆ ಹಿಟ್ಟು ಮತ್ತು ಸಕ್ಕರೆ ಈಕ್ವಲ್ ಕ್ವಾಂಟಿಟಿ ಇದ್ದರೆ ಚೆನ್ನಾಗಿ ಸ್ವೀಟ್ ಇರುತ್ತೆ. ಜಾಸ್ತಿ ಕಮ್ಮಿನೂ ಆಗೋಲ್ಲ, ಜಾಸ್ತಿ ಸ್ವೀಟ್ ಕೂಡ ಆಗೋಲ್ಲ. ಇನ್ನು ಇದಕ್ಕೆ ಬೂಂದಿಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತಿದ್ದಾರೆ. ಇದಕ್ಕೆ ಇನ್ನೇನು ಹಾಕ್ಕೊಂಡಿಲ್ಲ, ಸೋಡಾ ಆಗಿರ್ಬೋದು, ಉಪ್ಪಾಗಿರ್ಬೋದು, ಏನೇನೂ ಹಾಕ್ಕೊಂಡಿಲ್ಲ. ಜಸ್ಟ್ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಕಲಿಸ್ಕೋತಾರೆ. ಜಾಸ್ತಿ ಲಿಕ್ವಿಡು ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ. ಬೂಂದಿ ಹಾಕ್ತಾರಲ್ಲ ಆ ಥರ. ಜಾಸ್ತಿ ಲಿಕ್ವಿಡ್ ಅಂದರೆ ಏನು ಗೊತ್ತಾ, ಬಾಲ ಥರ ಬಂದುಬಿಡುತ್ತೆ, ರೌಂಡಾಗಿ ಬರೋಲ್ಲ. ನಾನು ಅದು ತೋರಿಸ್ತೀನಿ ಕನ್ಸಿಸ್ಟೆನ್ಸಿ. ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಮನೆಯಲ್ಲೇ ಇನ್ಸ್ಟೆಂಟಾಗಿ ಒಂದು ಸ್ವಲ್ಪ ಒಂದು 10, 15, 20 ಲಡ್ಡು ನೀವೇ ಮಾಡ್ಕೋಬೋದು ಮನೇಲಿ. ಇದೊಂದು 100 ಲಡ್ಡು ಅಂತ ಅಂದ್ಕೊಳ್ಳಿ, ಇಷ್ಟು 100 ಲಡ್ಡು ಆಗುತ್ತೆ. ಮನೇಲಿ ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ತೊಗೊಂಡು ನೀವು ಸೇಮ್ ಮೆಜರ್ಮೆಂಟ್ಸಲ್ಲಿ ಮಾಡ್ಕೋಬೋದು. ಇನ್ನು ಎಷ್ಟು ಬೇಕೋ ಅಷ್ಟು ನೀರನ್ನ ಒಟ್ಟಿಗೆ ಹಾಕೋಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಿರ್ಬೇಕು. ಗಂಟು ಕಟ್ಟುತ್ತಲ್ಲ, ಗಂಟೆಲ್ಲ ಏನೂ ಕಟ್ಟಬಾರ್ದು, ಕ್ಲೀನಾಗಿ ಇರಬೇಕು ಹಿಟ್ಟೆಲ್ಲನೂ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಿಮಗೊಂದು ಇದು ಬರುತ್ತೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಆಗಬೇಕು. ಜಾಸ್ತಿ ಲಿಕ್ವಿಡು ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ. ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗತ್ತೆ. ಇನ್ನು ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು, ತುಂಬ ಕ್ಲೌಡಿ ಕ್ಲೈಮೇಟು ತುಂಬ ಚೆನ್ನಾಗಿತ್ತು. ಅದಕ್ಕೂ ಮತ್ತು ವೆದರ್ಗೂ ಇಲ್ಲಿ 2 ಜಗ್ ಸಕ್ಕರೆನ ಹಾಕ್ಕೊಳ್ತಿದ್ದಾರೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಜರ್ಮೆಂಟ್ಸ್ ಇಲ್ಲ ಅಂದರೆ ಯಾವ ಸ್ವೀಟು ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಮೆಜರ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ವೀಟ್ಸ್ ಮಾಡೋದಕ್ಕೆ.
ಸೇಮ್ ಇವಾಗ ನಿಮ್ಮ ಹತ್ರ ಜಗ್ಗಿಲ್ಲ ಅಂದರೆ ಯಾವುದಾದ್ರೂ ಒಂದು ಗ್ಲಾಸ್ ಇಲ್ಲ ಅಂದರೆ ಒಂದು ಕಪ್ಪಲ್ಲಿ ತೊಗೋಬೋದು. ನಾನು ತೋರಿಸ್ತಿರೋ ಮೆಜರ್ಮೆಂಟಿಗೆ ಮಾಡಿ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಇದು ಉಂಡೆ ಕಟ್ಟೋದು ಅಷ್ಟೇ ತುಂಬಾ ಈಸಿ. ಅಂದರೆ ತುಂಬ ಈ ಬೆಲ್ಲ ಎಲ್ಲ ಯೂಸ್ ಮಾಡಿ ಉಂಡೆ ಕಟ್ಟಿದಾಗ ಬಿಸಿ ಆಗುತ್ತಲ್ಲ, ಆ ಥರದ್ದೇನಿಲ್ಲ. ಫುಲ್ ತಣ್ಣಗಾಗಬೇಕು, ಪಾಕ ಎಲ್ಲ ಹೀರ್ಕೋಬೇಕು. ಇದು ಕೂಡ ಒಂದೇಳೆ ಪಾಕ ಬರಬೇಕು, ಅಲ್ಲಿವರೆಗೂ ಪಾಕ ಮಾಡ್ಕೋಬೇಕು. ಇನ್ನು ಇದು ಸಕ್ಕರೆಗೆಲ್ಲ ಹಾಕಿ ಒಂದು ಕಡೆ ಇಟ್ಟಿದ್ದಾರೆ. ಇವಾಗ ಬೂಂದಿನ ಮಾಡ್ಕೊಳ್ತಿದ್ದಾರೆ, ಪ್ಲೇನ್ ಬೂಂದಿ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಸೊ ಎಣ್ಣೆ ಸ್ವಲ್ಪ ಕೂಲಾಗಿದ್ರೂ ಬೂಂದಿ ಚೆನ್ನಾಗಿ ಬರೋದಿಲ್ಲ. ಬೂಂದಿಗೆ ಮತ್ತು ಈ ಥರ ಸ್ವೀಟ್ ಬೂಂದಿ ಈ ಲಡ್ಡುಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಖಾರ ಬೂಂದಿಗೆ ಮಾತ್ರ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಈ ಕಡಲೆ ಹಿಟ್ಟಿದ್ದು. ಸೊ ಇದೊಂದು ಟಿಪ್ಪು. ಸೊ ಈ ಥರ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಂಡ್ರೆ ಈ ಥರ ಚೆನ್ನಾಗಿ ಬೂಂದಿ ಆಗುತ್ತೆ. ಇನ್ನು ಮಾಮೂಲಿ ಒಂದು ಬೇರೆ ಒಂದು ಪಾತ್ರೆಗೋ ಇಲ್ಲ ಯಾವುದಾದ್ರೂ ಒಂದು ಇದಕ್ಕೋ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಬೂಂದಿ ಮಾಡ್ತಾ ಮಾಡ್ತಾ ಮಾಡ್ತಾ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ನಾನು ಇದು ಬೇಕಿದ್ರೆ ಶಾರ್ಟ್ಸಲ್ಲಿ ಕೂಡ ಹಾಕಿರ್ತೀನಿ, ಶಾರ್ಟ್ಸಲ್ಲಿ ಕೂಡ ವೀಡಿಯೋನ ನೋಡ್ಕೊಳ್ಬೋದು. ಇಲ್ಲಿ ಒಂದು 1 kg ಕಡಲೆ ಹಿಟ್ಟನ್ನ ತೊಗೊಂಡಿದ್ದಾರೆ ಲಡ್ಡು ಮಾಡೋದಕ್ಕೆ. 1 kgಗೆ ಒಂದು 3-4-5 ಸಲ ಈ ಥರ ಬೂಂದಿನ ತೇಲಿಸ್ಕೊಂಡ್ರು. ಅಂದರೆ ಇದು ಚಿಕ್ಕದು ಕಡ ಇತ್ತು, ಹಾಗಾಗಿ ನಮಗೆ ಇಷ್ಟೇ ಕ್ವಾಂಟಿಟಿಗೆ ಸಾಕಾಗಿತ್ತು. ಇನ್ನು ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡೋವಾಗ ದೊಡ್ಡ ದೊಡ್ಡ ಕಡಾಯಿನ ಯೂಸ್ ಮಾಡ್ತಾರೆ, ಆವಾಗ ಬೇಗನೆ ಆಗೋಗುತ್ತೆ. ಈ ಥರ ಆದಂಗೆ ಎಲ್ಲನೂ ತೆಗೆದಿಟ್ಕೊಂಡ್ರು. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದಾರೆ. ಒಂದೇಳೆ ಪಾಕ ಬರಬೇಕು, ಸಕ್ಕರೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಾಡ್ಕೋಬೇಕು, ಕುದಿಸ್ಕೋಬೇಕು ಸಕ್ಕರೆ. ಒಂದೇಳೆ ಪಾಕ ನಿಮ್ಗೆ ಹೇಗೆ ತೆಗಿಯೋದು ಅಂತ ಗೊತ್ತಿರುತ್ತೆ ತುಂಬ ಜನಕ್ಕೆ. ಸೊ ಅದನ್ನು ಇಲ್ಲಿ ಒಂದೇಳೆ ಪಾಕನ ಮಾಡ್ಕೊಳ್ತಿದ್ದಾರೆ. ಅಷ್ಟೊತ್ತಿಗೆ ಅದಕ್ಕೂ ಮುಂಚೆ ಬೂಂದಿಗಳೆಲ್ಲ ರೆಡಿ ಇರಬೇಕು. ಅದಾದಮೇಲೆ ಒಂದೇಳೆ ಪಾಕನ ಇದನ್ನು ಮಾಡ್ಕೋಬೇಕು. ಇಲ್ಲಿ ಮತ್ತೆ ಇನ್ನೂ 1 kg ಕಡಲೆ ಹಿಟ್ಟು ಹಾಕ್ಬಿಟ್ಟು ಇದು ಖಾರ ಬೂಂದಿಗೆ ಹಾಕ್ಕೊಳ್ತಿದ್ದಾರೆ, ರೆಡಿ ಮಾಡ್ಕೊಳ್ತಿದ್ದಾರೆ. ಇದನ್ನು ಹೇಗೆ ಅಂದರೆ ರೋಸ್ಟ್ ಮಾಡ್ಕೊಳ್ಬೇಕು. ನಾನು ಈ ರೆಸಿಪಿನ ನಾನೇನು ತೋರಿಸಿಲ್ಲ, ಜಸ್ಟ್ ಲಡ್ಡು ರೆಸಿಪಿ ಫುಲ್ ತೋರಿಸಿದ್ದೀನಿ. ಇದು ಒಂದೇಳೆ ಪಾಕ ಬರಬೇಕು. ಸೊ ಇನ್ನೇನು ಹತ್ರ ಬರ್ತಿದೆ ಒಂದೇಳೆ ಪಾಕ, ಅದನ್ನೇ ಚೆಕ್ ಮಾಡ್ಕೊಳ್ತಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದೇಳೆ ಪಾಕ ಬರಲಿಲ್ಲ ಅಂದರೆ ಲಡ್ಡು ಕಟ್ಟೋಕ್ಕಾಗಲ್ಲ. ಮತ್ತು ಜಾಸ್ತಿ ಪಾಕ ಆದ್ರೂ ಅದೊಂಥರ ಇರುತ್ತೆ, ಚೆನ್ನಾಗೂ ಇರಲ್ಲ. ಸೊ ಹಂಗಾಗಿ ಮೀಡಿಯಮ್, ಇನ್ನೇನು ಒಂದೇಳೆ ಪಾಕ ಬರುತ್ತೆ ನೆಕ್ಸ್ಟ್ ಮಿನಿಟ್ ಅನ್ನೋವಾಗ ಅದನ್ನು ಆಫ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಆಲ್ಮೋಸ್ಟ್ ಬಂದಂಗೆ ಒಂದೇಳೆ ಪಾಕ. ಈಗ ಬಂದಮೇಲೆ ನಾವು ರೋಸ್ಟ್ ಮಾಡಿಟ್ಕೊಂಡಿದ್ದಾರಲ್ಲ ಅದನ್ನೆಲ್ಲನೂ ಹಾಕ್ಕೊಳ್ತಿದ್ದಾರೆ ಸಕ್ಕರೆ ಅದಕ್ಕೆಲ್ಲ ದೊಡ್ಡ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಮಾಮೂಲಿ ಒಂದು ಸ್ವಲ್ಪ ಲವಂಗ ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೋಬೇಕು. ಲವಂಗ ಹಾಕಿರೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಒಂದು ಅರ್ಧ ಗಂಟೆ ಒಳಗಡೆ, ಒಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್ಮು. ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟರೆ ಸಕ್ಕರೆ ಪಾಕ ಎಲ್ಲ ಎಳ್ಕೊಳ್ಳುತ್ತೆ. ಆಗ ಕ್ಲೀನಾಗಿ ಬೂಂದಿ ಕಟ್ಬೋದು. ಮತ್ತು ಬೂಂದಿಗೆ ಸ್ವೀಟ್ ಎಲ್ಲ ಆಗಿರುತ್ತೆ ಸಕ್ಕರೆ ಪಾಕ. ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕಲಿಸ್ತಾ ಇದನ್ನು ಲಡ್ಡು ಕಟ್ಟಬೇಕು. ಈಗ ಹೀಗಿರುತ್ತಲ್ವ, ಇದನ್ನು ಸ್ವಲ್ಪನೇ ತೊಗೊಂಡು ಕೈಯಲ್ಲಿ ಇಸುಕಬೇಕು, ಚೆನ್ನಾಗಿ ಹಿಸ್ಕಿ ಅದಾದಮೇಲೆ ಲಡ್ಡು ಕಟ್ಟಬೇಕು. ಸೊ ಇದೊಂದು ಅರ್ಧ ಗಂಟೆ ಮುಚ್ಚಿಟ್ಬಿಟ್ಟು ಹಾಗೆ ಬಿಟ್ಬಿಡಬೇಕು. ಆಗ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಸುಡ್ತಾ ಇರುತ್ತೆ. ಒಂದು ಸ್ವಲ್ಪನೇ ಒಂದೊಂದು 2 ಸೌಟು ಈ ಥರ ತೊಗೊಂಡು ಇನ್ನೊಂದು ಬೌಲ್ಗೆ ಚೆನ್ನಾಗಿ ಹಿಸ್ಕಿ ಅದನ್ನು ಈ ಥರ ಲಡ್ಡು ಕಟ್ಟೋದು. ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ರೌಂಡಾಗಿ ಸೈಜ್ ನೋಡ್ಕೊಂಡು ಕಟ್ಬೋದು. ನಾವು ಮೀಡಿಯಮಾಗೆ ಕಟ್ತಾಯಿದ್ದೀವಿ ಅಲ್ಲೆಲ್ಲ ತಟ್ಟೆ ಮೇಲೆ ಇಡೋದಕ್ಕೆ. ಸೊ ಇಷ್ಟೇ ಸಿಂಪಲ್, ಇನ್ನೇನಿಲ್ಲ. ಒಂದು 3-4 ಜನ ಇದ್ದರೆ ಬೇಗನೆ ಆಗೋಗುತ್ತೆ. ಇಲ್ಲ ಒಬ್ಬೊಬ್ಬರೇ ಅಂದರೆ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ನಾವೇ 4 ಜನ ಬೇಗನೆ ಕಟ್ತಾಯಿದ್ವಿ ಇಲ್ಲೆಲ್ಲ ಸೇರಿಕೊಂಡು. ಇನ್ನು ಲಡ್ಡು ಕೂಡ ಪ್ರಿಪೇರ್ ಆಯಿತು. ಅದ್ರ ಜೊತೆಗೆ ಖಾರ ಬೂಂದಿ ಕೂಡ ಮಾಡಿಬಿಟ್ಟಿದ್ರು. ಅದನ್ನು ನಾನೇನು ಶೂಟ್ ಮಾಡಲಿಲ್ಲ. ಎಲ್ಲ ತೇಲ್ಸಿ ಹಾಕಿ ಕಲಸಿಡೋದು ಅಷ್ಟೇ. ಅದು ನೆಕ್ಸ್ಟ್ ಯಾವಾಗಾದರೂ ನಾನು ತೋರಿಸ್ತೀನಿ. ಲಡ್ಡು ನೋಡಿ ಒಂದು 100 ಲಡ್ಡು ಆಗಿದೆ. ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಹಾಗೆ ಗಾಳಿಗೆ ಬಿಡಬೇಕು. ಆಮೇಲೆ ಬೇಕಿದ್ದರೆ ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲಿ ಇಷ್ಟು ಆಗಿದೆ. ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಒಂದು 2 hours ಆದರೂ ಬಿಟ್ಟರೆ ಬೇಗನೆ ಇದಾಗುತ್ತೆ. ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿ. ಮತ್ತು ಶುಗರ್ ಎಲ್ಲ ಕರೆಕ್ಟಾಗಿ ಸ್ವೀಟ್ ಮೀಡಿಯಮ್ ಆಗಿತ್ತು, ಜಾಸ್ತಿನೂ ಆಗಲಿಲ್ಲ ಕಡಿಮೆನೂ ಆಗಲಿಲ್ಲ. ಇಲ್ಲಿ ಒಂದು ಅರ್ಧ ಬಾಕ್ಸಿಗೆ ಖಾರ ಬೂಂದಿ ಕೂಡ ಮಾಡಿದ್ದಾಯಿತು. ಇದಿಷ್ಟು ಒಂದು 100 ಲಡ್ಡು ಆಗಿದೆ. ಅನಿಸೋದೇ ಇಲ್ಲ ಇಷ್ಟು ಲಡ್ಡು ಆಗುತ್ತೆ ಅಂತ, ಆ ಥರ ಇರುತ್ತೆ. ಇನ್ನು ಇದೆಲ್ಲ ಆಗಿ ತೊಳೆದು ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದು 9:15 ಆಗೋಯ್ತು. ಫುಲ್ ಕೆಲಸ ಇತ್ತು. ಇದಾದಮೇಲೆ ಬಂದು ಮಾಡಿದ ಕೆಲಸನೇ ಮೊದಲು ಸ್ಯಾರಿಗೆ ಸೆರಗು ಹಾಕಿ ಪಿನ್ ಮಾಡಿಟ್ಕೊಂಡ್ರೆ ಇದೊಂದು ಅರ್ಧ ತಲೆನೋವಿರಲ್ಲ. ಆವಾಗ ಬೇಗನೆ ಫಂಕ್ಷನಲ್ಲಿ ರೆಡಿ ಆಗ್ಬೋದು ಅಂತ. ಇಲ್ಲ ಸೆರಗು ಚೆನ್ನಾಗಿ ಬರಲಿಲ್ಲ ಅಂದರೆ ಸ್ಯಾಟಿಸ್ಫೈ ಇರಲ್ಲ, ಹೇಗೆ ಚೆನ್ನಾಗಿ ಬಂದಿಲ್ಲ ಅನ್ನೋದೇ ಇರುತ್ತೆ. ಮತ್ತು ಗಡಿಬಿಡಿಲಿ ಇದನ್ನು ಮಾಡೋಕ್ಕಾಗಲ್ಲ. ಇದೇ ಸ್ಯಾರಿ ಬ್ಲೂ ಮತ್ತು ಪಿಂಕು ಮತ್ತು ಆರೆಂಜ್ ಇದೆ ಸೆರಗಲ್ಲಿ. ಇನ್ನು ಹೋಲ್ ಸ್ಯಾರಿ ಪೂರ್ತಿ ಬ್ಲೂ ಕಲರ್ ಇದೆ, ದೊಡ್ಡ ಬಾರ್ಡರ್ ಇದೆ ಗೋಲ್ಡ್ ಕಲರು.
ಸೊ ಈ ಥರ ಕುಚ್ಚೆಲ್ಲ ಹಾಕ್ಸಿದ್ದೆ ಆವಾಗಲೇ. ತುಂಬ ಸಾಫ್ಟಾಗಿದೆ ಇದು ರೇಷ್ಮೆ ಸೀರೆ. ಸೊ ಇದಕ್ಕೆ ಮೊದಲು ನಾನು ಸೆರಗು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಅಮ್ಮನ ಸೀರೆ ಕೂಡ ತೋರಿಸ್ತೀನಿ. ಅವ್ರದ್ದು ತಂಗಿ ಮದುವೆ ದಿನ ಮುಹೂರ್ತಕ್ಕೆ ಕಟ್ಕೊಂಡಿದ್ರು, ಅದು ಒಂದೇ ಸಲನೇ ಅವರು ವೇರ್ ಮಾಡಿದ್ದು. ಸರಿ ಅದನ್ನೇ ಉಟ್ಕೊ, ಒಂದೇ ಸಲ ಅಲ್ವಾ ವೇರ್ ಮಾಡಿರೋದು ಅಂದ್ಬಿಟ್ಟು ಇಬ್ಬರು ಯಾವುದು ಒಂದೇ ಸಲ ವೇರ್ ಮಾಡಿದ್ವೋ ಸ್ಯಾರಿ ಅದನ್ನೇ ಉಟ್ಕೋತಾ ಇದ್ವಿ. ಏನಕ್ಕಂದರೆ ಎಲ್ಲನೂ ಉಟ್ಕೊಳ್ಬೇಕು, ಇಲ್ಲಾಂದರೆ ಫೋಲ್ಡಿಂಗ್ಸಲ್ಲೇ ಅದು ಹೊರಟೋಗ್ಬಿಡುತ್ತೆ, ಮೆತ್ತಗಾಗೋಗೋದು, ಹಳೇದಾಗೋಗೋದು ಇದೆಲ್ಲನೂ ಆಗುತ್ತೆ. ಯೂಶ್ವಲಿ ನಾನು ಒಂದು 6 ಲೇಯರ್ಸ್ ಇದನ್ನು ಮಾಡ್ಕೊಳ್ತೀನಿ. ಇದಕ್ಕೊಂದು 4-5 ಪಿನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು 6 ಲೇಯರ್ಸ್ ಹಾಕ್ಕೊಂಡು ಅಮ್ಮಂಗೆ 5 ಲೇಯರ್ಸ್ ಹಾಕ್ತೀನಿ, ಆವಾಗ ಚೆನ್ನಾಗಿರುತ್ತೆ. ಇನ್ನಿವತ್ತು ಫ್ರೈಡೇನೇ ಆಗಿತ್ತು, ಸ್ಯಾಟರ್ಡೇನೇ ಇದನ್ನೆಲ್ಲ ಮಾಡಿಕೊಂಡ್ರೆ ನಿದ್ದೆ ಇರಲ್ಲ, ಮತ್ತು ಸಂಡೇ ಬೇಗನೆ ಹೇಳ್ಬೇಕು. ಸೊ ಹಂಗಾಗಿ ಫ್ರೈಡೇ ಒಂದು ದಿನದ ಹಿಂದೆಯೇ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ, ಆವಾಗ ಈಸಿ ಆಗುತ್ತೆ. ಏನಕ್ಕಂದರೆ ಸ್ಯಾಟರ್ಡೇ ಅವನ್ನೆಲ್ಲ ಎತ್ತಿಡೋದು, ಪ್ಯಾಕ್ ಮಾಡೋದು, ಏನಾದರೂ ಚಿಕ್ಕ ಚಿಕ್ಕ ಐಟಮ್ಸ್ ತರೋದು ಎಲ್ಲನೂ ಇತ್ತು. ನನಗೆ ನಾಳೆ ಬೇರೆ ಕೆಲಸಗಳು ಕೂಡ ಇತ್ತು, ಹಾಗಾಗಿ ಫ್ರೈಡೇನೇ ಇದನ್ನು ಮಾಡ್ಕೊಂಬಿಟ್ರೆ ಬಟ್ಟೆ ಎಲ್ಲ ನಾನು ಆಮೇಲೆ ನಾಳೆನೇ ಇಟ್ಕೊಂಡ್ಬಿಡ್ಬೋದು. ಫಸ್ಟ್ ಸ್ಯಾರಿದೆಲ್ಲ ಮುಗ್ದೋದ್ರೆ ಬೇಗನೆ ಮುಗ್ದೋಗುತ್ತೆ ಅಂದ್ಬಿಟ್ಟು ಇದನ್ನು ಇಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಸೆರಗಿಂದ ಸ್ವಲ್ಪ ತುಂಬ ಲೇಟ್ ಆಗುತ್ತೆ. ಬೇರೆ ಸ್ಯಾರಿಗಳಾದರೆ ಬೇಗನೆ ಆಗೋಗ್ಬಿಡುತ್ತೆ, ಸೆರಗು ಇನ್ಸ್ಟೆಂಟಾಗಿ ಹಾಕೊಂಡ್ಬಿಡ್ತೀನಿ. ಬಟ್ ರೇಷ್ಮೆ ಸೀರೆ ಮಾತ್ರ ತುಂಬ ಲೇಟು, ಹಾಗಾಗಿ ಹಿಂದಿನ ದಿನವೇ ಈ ಥರ ಸೆರಗ್ದೆಲ್ಲ ಹಾಕ್ಕೊಂಡು ಒಂದು ಮಡ್ಚಿಟ್ಕೊಂಡ್ಬಿಡ್ತೀನಿ. ನೆರಗೆಲ್ಲ ಏನು ಹಾಕ್ತಾ ಇಲ್ಲ, ಸೊ ಅದನ್ನು ಅಲ್ಲೇ ಸ್ಯಾರಿ ಉಟ್ಕೊಳ್ಳೋವಾಗಲೇ ನೆರಗೆಲ್ಲ ಹಾಕ್ಕೊಳ್ತೀನಿ. ಇದರಲ್ಲಿ ನಾನು ಮಾಡ್ಕೋತಾ ಇಲ್ಲ, ಅದೆಲ್ಲ ಈಸಿನೇ ನನಗೆ. ಸೆರಗೆ ಒಂದು ಸ್ವಲ್ಪ ಬರುತ್ತೆ, ಬಟ್ ನಿಧಾನ ಆಗುತ್ತೆ, ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಸೆರಗೆಲ್ಲ ಹಾಕಿಬಿಟ್ಟು ಒಂದು ಫೋಲ್ಡ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಸೊ ನನ್ನ ಸೀರೆದು ಮುಗೀತು. ಇನ್ನು ಅಮ್ಮಂದು ಈ ಕಲರ್ ಸ್ಯಾರಿ ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್ ಇತ್ತು, ಸೊ ಅದನ್ನು ಮಾಡ್ತಾಯಿದ್ದೀನಿ. ಇದು ಕೂಡ ಸ್ಯಾರಿ ತುಂಬ ಚೆನ್ನಾಗಿದೆ. ಮದುವೆ ಟೈಮಲ್ಲಿ ಇದು ಒಂದು ಸಲ ಏನೋ ವೇರ್ ಮಾಡಿದ್ರು ಅಷ್ಟೇ, ಇವ್ರದ್ದು ಕೂಡ ಹಾಕಿ ಒಂದು ಫೋಲ್ಡಿಂಗ್ ಮಾಡಿ ಇಟ್ಟಿದ್ದೀನಿ. ಸೊ ಬ್ಲೌಸ್ ಮುಗೀತು, ಸ್ಯಾರಿ ಮುಗೀತು, ಎಲ್ಲ ಮುಗೀತು. ಸೊ ಇನ್ನು ಮಲ್ಗೋ ಟೈಮ್ ಕೂಡ ಆಯಿತು, 10:30 ಆಗೋಗಿತ್ತು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ. ಸೊ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಾಳೆ ಸ್ಯಾಟರ್ಡೇ ವ್ಲಾಗ್ ನೋಡಿ, ಅದು ಕೂಡ ಸೂಪರಾಗಿರುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.